ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಈಗ ಕೇವಲ ಒಬ್ಬ ವ್ಯಕ್ತಿಯ ಜೀವ ತೆಗೆದಂಥ ಕೇಸಾಗಿ ಉಳಿದಿಲ್ಲ. ಈ ಕೇಸ್ನಲ್ಲಿ ವಿಕ್ಟಿಮ್ಸ್ಗೆ ನ್ಯಾಯ ಕೊಡಿಸೋ ಸಲುವಾಗಿ ಹೈಕೋರ್ಟ್ ಅಂಗಳದಲ್ಲಿ ತೀವ್ರವಾದಂಥ ಕಾನೂನು ಯುದ್ಧಕ್ಕೂ ಕೂಡ ಕಾರಣವಾಗ್ತಾ ಇರೋದು. ಹೆತ್ತ ತಾಯಿ ರತ್ನಪ್ರಭಾ ಅವರ ಒಂದು ಹೇಳಿಕೆ ಈಗ ಇಡೀ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟನ್ನು ಕೊಡ್ತಾ ಇದೆ. ಸ್ವತಃ ಪ್ರಾಸಿಕ್ಯೂಷನ್ ತನ್ನದೇ ಮುಖ್ಯ ಸಾಕ್ಷಿಯನ್ನು ಹಾಸ್ಟೆಲ್ ಅಥವಾ ಪ್ರತಿಕೂಲ ಸಾಕ್ಷಿ ಅಂತ ಹೇಳಿ ಘೋಷಣೆ ಮಾಡಲಿಕ್ಕೆ ಹೈಕೋರ್ಟ್ ಮೆಟ್ಲೇ ಇರೋದು. ಯಾಕೆ ಈ ಪರಿಸ್ಥಿತಿ ಬಂತು? ಯಾಕೆ ರೇಣುಕಾ ಸ್ವಾಮಿಯವರ ತಾಯಿಯೇ ಉಲ್ಟಾ ಹೊಡಿತಾ ಇದ್ದಾರೆ? ದರ್ಶನ್ ಪರ ಯಾಕೆ ನಿಂತ್ಕೊಳ್ತಾ ಇದ್ದಾರೆ? ಇವತ್ತಿನ ಎಪಿಸೋಡ್ನಲ್ಲಿ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. SP ಪ್ರಸನ್ನ ಕುಮಾರ್ ಈಗ ಹೈಕೋರ್ಟ್ ಮೆಟ್ಲೇ ಇರೋದು. ಜೊತೆಗೆ ಈ ಕೇಸ್ನಲ್ಲಿ ಬಹಳ ನಿಗೂಢವಾದಂಥ ಸತ್ಯಾಂಶಗಳು ಕೂಡ ಇದೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಹೋಗಬೇಕು. ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಪೊಲೀಸ್ನವರು ಭದ್ರವಾದಂಥ 3900ಕ್ಕೂ ಅಧಿಕ ಪುಟಗಳ ಚಾರ್ಜ್ ಶೀಟ್ನೇನೋ ಸಲ್ಲಿಸಿಬಿಟ್ಟಿದ್ದಾರೆ. ಒಂದು ಕಡೆ ತಂದೆ ಕಾಶಿನಾಥಯ್ಯ ಮತ್ತು ತಾಯಿ ರತ್ನಪ್ರಭಾ ಪ್ರಮುಖ ಸಾಕ್ಷಿಗಳಾಗೂ ಕೂಡ ಇದ್ದರು. ಆದರೆ ಸೆಷನ್ಸ್ ಕೋರ್ಟ್ನಲ್ಲಿ ತಾಯಿ ರತ್ನಪ್ರಭಾ ಸಾಕ್ಷ್ಯ ನುಡಿಲಿಕ್ಕೆ ಬಂದಾಗ ಇಡೀ ಕತೆ ಬದಲಾಗ್ತಾ ಇದೆ. ಒಂದು ಕಡೆ ಪೊಲೀಸ್ನವರ ತನಿಖಾ ವರದಿಗೂ ಮತ್ತು ತಾಯಿ ಕೋರ್ಟ್ನಲ್ಲಿ ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗೂ ಬಹಳ ವ್ಯತ್ಯಾಸಗಳು ಕಾಣಿಸ್ತಾ ಇದ್ದಾವೆ. ಈ ಎಲ್ಲ ಗೊಂದಲಗಳ ಹೇಳಿಕೆಗಳಿಂದ ಕೋರ್ಟ್ ಹಾಲ್ನಲ್ಲಿ SP ಪ್ರಸನ್ನ ಕುಮಾರ್ ಅವರೇ ಗರಂ ಆಗ್ತಾ ಇದ್ದಾರೆ, ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ನೀವು ರತ್ನಪ್ರಭಾ ಅವ್ರನ್ನ ಹಾಸ್ಟೆಲ್ ವಿಟ್ನೆಸ್ ಅಂತ ಹೇಳಿ ಪರಿಗಣಿಸಿ ಮೈ ಲಾರ್ಡ್ ಅಂತ ಜಡ್ಜ್ಗೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ, ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ದಿನಾಂಕಗಳ ವಿಚಾರದಲ್ಲಿ ತಾಯಿ ಉಲ್ಟಾ ಹೊಡಿತಾ ಇರೋದು ನೋಡಿ. ಪೊಲೀಸ್ನವರು ಹಲ್ಲೆಯ ವಸ್ತುಗಳನ್ನು ಜೂನ್ 12ಕ್ಕೆ ವಶಪಡಿಸ್ಕೊಂಡಿವಿ ಅಂತ ಚಾರ್ಜ್ ಶೀಟ್ ಹಾಕಿರೋದು. ತಾಯಿ ಜೂನ್ 11ಕ್ಕೆ ನೋಡಿದ್ದೆ ಅಂತ ಹೇಳಿ ಹೇಳ್ತಾ ಇರೋದು ಕೋರ್ಟ್ ಅಂಗಳದಲ್ಲಿ. ಇದು ಇಡೀ ತನಿಖೆ ದಿನಾಂಕವನ್ನೇ ಪ್ರಶ್ನೆ ಮಾಡುವಂತೆ ಮಾಡಿಬಿಡ್ತು. ಇನ್ನು ಮೊಬೈಲ್ ಸಿಕ್ಕಿರೋ ವಿವಾದ ಕೂಡ ಅಷ್ಟೇ. ರೇಣುಕಾ ಸ್ವಾಮಿ ಕೃತ್ಯ ನಡೆದ ದಿನ ಆತನ ಮೊಬೈಲ್ ಎಲ್ಲಿದೆ, ತಾಯಿಗೆ ಯಾವಾಗ ಕರೆ ಮಾಡಿದ್ದ, ಈ ಡಿಜಿಟಲ್ ಎವಿಡೆನ್ಸ್, ಈ ತಾಂತ್ರಿಕ ವಿವರಗಳಲ್ಲೂ ಕೂಡ ಭಾರಿ ಗೊಂದಲ ಮೂಡ್ತಾ ಇದೆ. ಯಾಕೆಂದರೆ ತಾಯಿ ಹೇಳ್ತಾ ಇರ್ತಕ್ಕಂಥ ಹೇಳಿಕೆಗಳು. ಇನ್ನು ಐಡೆಂಟಿಟಿ ಕಾರ್ಡ್ ಸಸ್ಪೆನ್ಸ್ ಕೂಡ ಅಷ್ಟೇ. ನೀವು ಮೃತದೇಹವನ್ನು ID ಕಾರ್ಡ್ ಮುಖಾಂತರ ಗುರುತಿಸಿದ್ರಿ ಅಂತ ಹೇಳ್ತೀರಿ, ಇದು ತಾಯಿಯ ಹೇಳಿಕೆ. ಪೊಲೀಸರ ರೆಕಾರ್ಡ್ನಲ್ಲಿ ಅದು ಇಲ್ಲವೇ ಇಲ್ಲ ನೋಡಿ. ಪ್ರಾಸಿಕ್ಯೂಷನ್ ತಾನು ನಂಬಿದ ಸಾಕ್ಷಿಯೇ ಉಲ್ಟಾ ಹೊಡೆದಾಗ ಕ್ರಾಸ್ ಎಕ್ಸಾಮಿನೇಷನ್ಗಾಗಿ ಕೋರ್ಟ್ ಅನುಮತಿ ಕೇಳುತ್ತೆ. ಈಗ ತಾಯಿ ಉದ್ದೇಶಪೂರ್ವಕವಾಗಿ ಸುಳ್ಳು ಹೇಳಿದಾರೋ ಅಥವಾ ಮಾನಸಿಕ ಆಘಾತದಿಂದ ದಿನಾಂಕಗಳನ್ನು ಮರ್ತಿದಾರೋ ಅನ್ನೋದೇ ಕ್ರಾಸ್ ವೆರಿಫೈ, ಅದು ಆಗಬೇಕೀಗ. ಆದರೆ ಪ್ರಾಸಿಕ್ಯೂಷನ್ ಪರ SP ಪ್ರಸನ್ನ ಕುಮಾರ್ ಅವರು ತೀವ್ರವಾದಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ. ಸಾಕ್ಷಿ ರತ್ನಪ್ರಭಾ ಅವರ ಹೇಳಿಕೆಗಳು ತನಿಖೆ ದಿಕ್ಕನ್ನು ತಪ್ಪಿಸ್ತಾ ಇದ್ದಾವೆ, ಆರೋಪಿಗಳಿಗೆ ಲಾಭ ಮಾಡಿಕೊಡೋ ರೀತಿಯಲ್ಲಿ ಸಾಕ್ಷಿಗಳು ಮೂಡಿ ಬರ್ತಾ ಇದೆ. ಆದ್ದರಿಂದ ಸೆಷನ್ಸ್ ಕೋರ್ಟ್ ತೀರ್ಪನ್ನು ಬದಿಗೊತ್ತಿ ಇವ್ರನ್ನ ಹಾಸ್ಟೆಲ್ ಅಂತ ಹೇಳಿ ಪರಿಗಣಿಸಿ ಮರು ವಿಚಾರಣೆಗೆ ಅವಕಾಶ ನೀಡಲೇಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಇದು ಕೋರ್ಟ್ನಲ್ಲಿ ಆಗಿದ್ದು ನೋಡಿ. ಇದಕ್ಕೆ ಪ್ರತಿವಾದಿ ವಕೀಲ ದರ್ಶನ್ ಪರ ವಕೀಲರಾದಂಥ ಅಶ್ಮತ್ ಪಾಷಾ ಭೀಕರವಾದಂಥ ಕೌಂಟ್ರನ್ನು ಕೂಡ ಕೊಟ್ಟರು. ಹೆತ್ತ ಮಗ ಕ್ರೂರವಾಗಿ ಹತ್ಯೆಗೀಡಾಗಿರೋದು, ಯಾವ ತಾಯಿಯೂ ಜಗತ್ತಿನಲ್ಲಿ ಆರೋಪಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಸುಳ್ಳು ಸಾಕ್ಷಿ ಹೇಳೋದಿಲ್ಲ. ಪೊಲೀಸ್ನವರು ಒತ್ತಡ ಹಾಕಿ ಬರೆಸ್ಕೊಂಡ ಹೇಳಿಕೆಗೂ ತಾಯಿ ಕಣ್ಣಾರೆ ಕಂಡ ಸತ್ಯಕ್ಕೂ ವ್ಯತ್ಯಾಸವಿದೆ ಅಷ್ಟೇ. ಸ್ವತಃ ತಾಯಿಯನ್ನೇ ಪ್ರಾಸಿಕ್ಯೂಷನ್ ಸಂಶಯದಿಂದ ನೋಡೋದು ಕಾನೂನು ಬಾಹಿರ ಅಂತೇಳಿ ವಾದ ಮಾಡಿದ್ರು ನೋಡಿ. ಸಾಕ್ಷಿ ರತ್ನಪ್ರಭಾರನ್ನು ಮರು ವಿಚಾರಣೆಗೆ ಅವಕಾಶ ಕೊಡಬಾರ್ದು, ಹಾಸ್ಟೆಲ್ ವಿಟ್ನೆಸ್ ಅಂತ ಹೇಳಿ ಪರಿಗಣಿಸಬಾರ್ದು ಅಂತ ವಾದ ಮಾಡಿದ್ರು. ಸಾಕ್ಷಿಯ ಪೂರ್ಣ ಹೇಳಿಕೆ ಪಡೀಲಿಕ್ಕೆ ಅವಕಾಶ ಇಲ್ಲ. ಪ್ರಾಸಿಕ್ಯೂಷನ್ ತಮ್ಮದೇ ಸಾಕ್ಷಿಯ ಕ್ರಾಸ್ ಎಕ್ಸಾಮಿನೇಷನ್ಗೆ ಅವಕಾಶವನ್ನು ಕೊಡಬಾರ್ದು. ಇಲ್ಲಿರುವ ಸಾಕ್ಷಿ ಬೇರೆ ಯಾರೂ ಅಲ್ಲ, ಮೃತನ ತಾಯಿ. ಮೃತನ ತಾಯಿ ಯಾಕೆ ತಪ್ಪು ಮಾಹಿತಿಯನ್ನು ಕೊಡ್ತಾರೆ ಅಂತ ದರ್ಶನ್ ಪರ ವಕೀಲರು ಅಶ್ಮತ್ ಪಾಷಾ ಪ್ರಶ್ನೆ ಮಾಡ್ತಾ ಹೋದರು ನೋಡಿ. ಹೈಕೋರ್ಟ್ ಪೀಠ ಎರಡೂ ಕಡೆ ಸುದೀರ್ಘ ವಾದಗಳನ್ನು ಆಲಿಸಿ ಸದ್ಯ ಆದೇಶವನ್ನು ಕಾಯ್ದಿರಿಸಿದೆ. ಒಂದು ವೇಳೆ ಹೈಕೋರ್ಟ್ ತಾಯಿಯನ್ನು ಹಾಸ್ಟೆಲ್ ಅಂತೇಳಿ ಪರಿಗಣಿಸಿದರೆ, ಘೋಷಣೆ ಮಾಡಿದ್ರೆ ಪ್ರಾಸಿಕ್ಯೂಷನ್ಗೆ ಅವರನ್ನೇ ಮರುಪ್ರಶ್ನೆ ಮಾಡೋ ಹಕ್ಕು ಸಿಗುತ್ತೆ. ಒಂದು ವೇಳೆ ಅರ್ಜಿ ವಜಾಗೊಂಡ್ರೆ ಇದು ಡಿಫೆನ್ಸ್ ವಕೀಲರಿಗೆ ದೊಡ್ಡ ಅಸ್ತ್ರ ಕೂಡ ಆಗುತ್ತೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ನೋಡಿ. ರೇಣುಕಾ ಸ್ವಾಮಿ ಕೃತ್ಯದ ಪ್ರಕರಣದಲ್ಲಿ ತಾಯಿ ರತ್ನಪ್ರಭಾ ಅವ್ರನ್ನ ಸಂಪೂರ್ಣವಾಗಿ ಹಾಸ್ಟೆಲ್ ವಿಟ್ನೆಸ್ ಅಂದರೆ ಪ್ರತಿಕೂಲ ಸಾಕ್ಷಿ ಅನ್ನೋದು ಸಾಬೀತಾದರೆ ಅದು ಇಡೀ ಕೇಸ್ನ ದಿಕ್ಕನ್ನೇ ಬದಲಾಯಿಸುತ್ತೆ. ಪ್ರಾಸಿಕ್ಯೂಷನ್ ಮತ್ತು ಆರೋಪಿಗಳ ಮೇಲೆ ಭಿನ್ನ ಪರಿಣಾಮ ಕೂಡ ಬೀರುತ್ತೆ. ಕಾನೂನಿನ ಪ್ರಕಾರ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದರೆ ಈ ಕೇಸ್ನ ಮೇಲಾಗ್ತಕ್ಕಂಥ ಪ್ರಮುಖ ಪರಿಣಾಮಗಳು ಏನೇನು ಅಂತ. ಒಂದು, ಪ್ರಾಸಿಕ್ಯೂಷನ್ ಬೆನ್ನಿಗೆ ದೊಡ್ಡ ಪೆಟ್ಟಿದು. ಅಂದರೆ ವಿಶ್ವಾಸಾರ್ಹತೆ ಕುಸಿತ ಆಗುತ್ತೆ. ಯಾಕೆಂದರೆ ತನಿಖಾಧಿಕಾರಿಗಳು ಸಂಗ್ರಹಿಸಿದಂಥ ಸಾಕ್ಷಿಗಳು ಮತ್ತು ಚಾರ್ಜ್ ಶೀಟ್ನಲ್ಲಿ ದಾಖಲಿರ್ತಕ್ಕಂಥ ತಾಯಿಯ ಹೇಳಿಕೆಗಳು ಎಲ್ಲವೂ ಕೂಡ ಸುಳ್ಳು, ಕಪೋಲ ಕಲ್ಪಿತ ಅನ್ನುವಂತಾಗ್ಬಿಡುತ್ತೆ. ನಿಮಗೆ ಪ್ರಕರಣ
ಇನ್ನೊಂದು ಸ್ವಲ್ಪ ವೀಕ್ ಆಗುತ್ತೆ. ಪ್ರಮುಖ ಸಾಕ್ಷಿ ಉಲ್ಟಾ ಹೊಡೆದಾಗ ಪೊಲೀಸ್ನವರು ಹೆಣೆದಿರ್ತಕ್ಕಂಥ ಇಡೀ ತನಿಖಾ ಏಣಿ ಏನಿದೆ ಅಥವಾ ಈ ಹಳಿ ಏನಿದೆ ಅದು ಸಡಿಲವಾಗ್ತಾ ಹೋಗುತ್ತೆ ಮತ್ತು ಕೋರ್ಟ್ನಲ್ಲಿ ಕೇಸ್ ದುರ್ಬಲ ಆಗಿಬಿಡುತ್ತೆ. ಇನ್ನು ದರ್ಶನ್ ಮತ್ತು ಅವರ ಆರೋಪಿಗಳಿಗೆ ಭಾರಿ ವರ ಇದು. ಯಾಕೆಂದರೆ ಬೆನಿಫಿಟ್ ಆಫ್ ಡೌಟ್. ಯಾಕೆಂದರೆ ಕ್ರಿಮಿನಲ್ ಕಾನೂನಿನ ಪ್ರಕಾರ ನಾವೇನು ಹೇಳ್ತೀವಿ, ಪ್ರಾಸಿಕ್ಯೂಷನ್ ತನ್ನ ಸಾಕ್ಷ್ಯವನ್ನು ಸಂಶಯಾತೀತವಾಗಿ ನಿರೂಪಿಸಬೇಕು. ಪ್ರಮುಖ ಸಾಕ್ಷಿಯಲ್ಲೇ ಗೊಂದಲ ಇದ್ದುಬಿಟ್ರೆ ಅದರ ಸಂಪೂರ್ಣ ಲಾಭ ಆರೋಪಿಗಳ ಪಾಲಾಗಿಬಿಡುತ್ತೆ, ದರ್ಶನ್ ಮತ್ತು ಅವರ ಟೀಮ್. ಜಾಮೀನು ಪಡೀಲಿಕ್ಕೂ ಸುಲಭ ಇದು. ಪ್ರಮುಖ ಸಾಕ್ಷಿ ಸ್ವತಃ ತನಿಖೆಯನ್ನು ಬೆಂಬಲಿಸ್ತಾ ಇಲ್ಲ ಅನ್ನೋ ಸಂಶಯವನ್ನು ಮತ್ತು ಅಂಶವನ್ನು ಮುಂದಿಟ್ಟುಕೊಂಡು ಆರೋಪಿಗಳ ವಕೀಲರು ಏನು ಮಾಡ್ತಾರೆ ಅಂದರೆ ಸುಲಭವಾಗಿ ಜಾಮೀನು ಪಡಲಿಕ್ಕೆ ಇದನ್ನೇ ಅಸ್ತ್ರವಾಗಿ ಬಳಸ್ಕೊಳ್ತಾರೆ. ಇನ್ನು ಪ್ರಾಸಿಕ್ಯೂಷನ್ಗೆ ಸಿಗೋ ಏಕೈಕ ಕಾನೂನು ಅಸ್ತ್ರ ಕ್ರಾಸ್ ಎಕ್ಸಾಮಿನೇಷನ್, ಮರುಪ್ರಶ್ನೆಗೆ ಅವಕಾಶ. ಈಗ ತಾಯಿ ಹಾಸ್ಟೆಲ್ ಆದ ತಕ್ಷಣ ಅವರ ಇಡೀ ಸಾಕ್ಷ್ಯ ಏನು ರದ್ದು ಕೂಡ ಆಗೋದಿಲ್ಲ. ಬದಲಿಗೆ ಏನಾಗುತ್ತೆ, ಸಾಕ್ಷಿಗೆ ಸರ್ಕಾರಿ ವಕೀಲರಿಗೆ ತಮ್ಮದೇ ಸಾಕ್ಷಿಯನ್ನು ಕ್ರಾಸ್ ಎಕ್ಸಾಮಿನೇಷನ್ ಪಾಟಿ ಸವಾಲು ಮಾಡಲಿಕ್ಕೆ ಮತ್ತೊಂದು ಅವಕಾಶ ಸಿಗುತ್ತಷ್ಟೆ ಮತ್ತು ಸತ್ಯವನ್ನು ಹೊರ ತೆಗೆಯೋದು. ಈ ವೇಳೆ ಸರ್ಕಾರಿ ವಕೀಲರು ಏನು ಮಾಡ್ತಾರೆ, ನೀವು ಯಾರದ್ದಾದರೂ ಒತ್ತಡಕ್ಕೆ ಮಾಡೋದು ಅಥವಾ ಆಮಿಷಕ್ಕೊಳಗಾಗಿ ಹೇಳಿಕೆಯನ್ನು ಬದಲಾಯಿಸ್ತಾ ಇದ್ದೀರಾ ಅಂತ ತೀಕ್ಷ್ಣವಾಗಿ ಪ್ರಶ್ನೆ ಮಾಡ್ತಾರೆ ಅಥವಾ ಹಳೆಯ ಹೇಳಿಕೆಯನ್ನೇ ಕೋರ್ಟ್ನಲ್ಲಿ ಎತ್ತಿ ಹಿಡೀಲಿಕ್ಕೂ ಕೂಡ ಪ್ರಯತ್ನ ಪಡ್ಬೋದು. ಮತ್ತು ಇತರ ಸಾಕ್ಷಿಗಳ ಮೇಲಿನ ಅವಲಂಬನೆ ಹೆಚ್ಚಳವಾಗಬೇಕಾಗತ್ತೆ. ಈಗ ಸಹ ಸಾಕ್ಷಿಗಳೇ ಇಂಪಾರ್ಟೆಂಟ್. ತಾಯಿ ಸಾಕ್ಷ್ಯ ದುರ್ಬಲವಾದರೆ ಪ್ರಾಸಿಕ್ಯೂಷನ್ ಕೇವಲ ರೇಣುಕಾಸ್ವಾಮಿಯ ತಂದೆ ಸಾಕ್ಷ್ಯ, ಇತರ ಪ್ರತ್ಯಕ್ಷದರ್ಶಿಗಳ ಐ ವಿಟ್ನೆಸ್ಸು, DNA ವರದಿ, ಮೊಬೈಲ್ ಲೊಕೇಶನ್, CCTV ತಾಂತ್ರಿಕ ಸಾಕ್ಷಿಗಳನ್ನಷ್ಟೇ ನೆಚ್ಕೊಂಡು ಕೂತ್ಕೊಳ್ಬೇಕಾಗತ್ತೆ. ಇಲ್ಲಿ ಒಂದೊಂದು ಸಾಕ್ಷಿನೂ ಕೂಡ ಇಂಪಾರ್ಟೆಂಟ್. ಒಂದು ಕಡೆ ಇಷ್ಟು ಡೆವಲಪ್ಮೆಂಟ್ಸ್ಗಳಾದರೆ ಇನ್ನೊಂದು ಕಡೆ ಖುದ್ದು ದರ್ಶನ್ ಅವರ ಲಾಯರ್ ದರ್ಶನ್ ಹಾಜರಿ ಇರಬೇಕು ಕೋರ್ಟ್ನಲ್ಲಿ ಅನ್ನೋ ಒಂದು ವಾದವನ್ನು ಕೂಡ ಮಂಡಿಸಿದ್ರು. VC ಮುಖಾಂತರವಾಗಿ ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ದರು. A2 ದರ್ಶನ್ ಕೋರ್ಟ್ಗೆ ಖುದ್ದು ಹಾಜರಾಗಿ ಕೋರಿ ಸಲ್ಲಿಸಿದಂಥ ಅರ್ಜಿ ಸಂಬಂಧವಾಗಿ SPP ಪ್ರಸನ್ನಕುಮಾರ್ ಅವರು ವಾದ ಮಾಡಿದ್ರು. ದರ್ಶನ್ ಪರ ವಕೀಲ ಅಶ್ಮತ್ ದರ್ಶನ್ ಜೊತೆ ಮಾತನಾಡುವ ಅಗತ್ಯ ಇದ್ದು ಖುದ್ದು ಹಾಜರಿಗೂ ಕೂಡ ಮನವಿ ಮಾಡಿದ್ದಾರೆ. ಆದರೆ ಉಸಿರಾಟಕ್ಕೂ ಕೂಡ ಸಮಸ್ಯೆ ಆಗುತ್ತೆ ದರ್ಶನ್ ಅವರು ಕೋರ್ಟ್ಗೆ ಬಂದರೆ ಅನ್ನೋ ರೀತಿಯಾಗಿ SPP ಪ್ರಸನ್ನಕುಮಾರ್ ಅವರು ವಾದ ಮಾಡಿದ್ರು. ಈಗ ಪ್ರದೋಷ್ ಮಾಫಿ ಸಾಕ್ಷಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಪ್ರಮುಖ ಸಾಕ್ಷಿ ವಿಚಾರಣೆ ನಡೀತಾ ಇದೆ. ಈ ಸಮಯದಲ್ಲಿ ದರ್ಶನ್ ಕೋರ್ಟ್ಗೆ ಬಂದರೆ ಕೋರ್ಟ್ ಬಳಿ ಸಾಕಷ್ಟು ಜನ ಸೇರ್ತಾರೆ. ಕಳೆದ ಬಾರಿ ಕೋರ್ಟ್ಗೆ ಹಾಜರುಪಡಿಸಿದಾಗ ಇಡೀ ಕೋರ್ಟ್ ತುಂಬ ಹೋಗಿಬಿಟ್ಟಿತ್ತು, ಉಸಿರಾಟಕ್ಕೂ ಸಮಸ್ಯೆ ಆಗೋ ರೀತಿ ಇತ್ತು. ಈ ಅಂಶಗಳನ್ನು ಕೋರ್ಟ್ ಪರಿಗಣಿಸಬಾರ್ದು ಅಂತ ಹೇಳಿ ಪ್ರಸನ್ನಕುಮಾರ್ ಅವರು ವಾದ ಮಂಡಿಸಿದ್ರು. ದರ್ಶನ್ ಪರ ವಕೀಲ ಅಶ್ಮತ್ ಪಾಷಾ ಪ್ರತಿವಾದ ಕೂಡ ಮಾಡಿದ್ರು. ಆರೋಪಿಯ ಖುದ್ದು ಹಾಜರು ಅಗತ್ಯ ಇದೆ. ವಿಚಾರಣೆ ಸಂಬಂಧ ದರ್ಶನಿಂದ ಒಂದಿಷ್ಟು ಮಾಹಿತಿ ಪಡೆದುಕೊಳ್ಬೇಕು. ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ಕೆಲ ಮಾಹಿತಿ ಪಡೆದುಕೊಳ್ಬೇಕಾಗತ್ತೆ. ಮಾಹಿತಿ ಪಡೆದುಕೊಳ್ಳಲಿಕ್ಕೆ ಅವಕಾಶ ಆಗ್ತಾ ಇಲ್ಲ. ಸಾಕ್ಷಿಗಳು ಹೇಳುವ ಮಾಹಿತಿ ಆಧರಿಸಿ ಮಾಹಿತಿ ಪಡೆದುಕೊಳ್ಬೇಕಾಗತ್ತೆ. ಜೈಲಿನಲ್ಲಿ ಭೇಟಿಯಾದಾಗ ಎಲ್ಲ ವಿಷಯದ ಮಾಹಿತಿ ಪಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ವಿಚಾರಣೆ ವೇಳೆ ಆರೋಪಿ ಹಾಜರಿದ್ದರೆ ಸ್ಪಷ್ಟ ಮಾಹಿತಿ ಸಿಗುತ್ತೆ. ಪಾರದರ್ಶಕ ಮತ್ತು ನ್ಯಾಯಯುತ ವಿಚಾರಣೆಗೆ ಆರೋಪಿ ಖುದ್ದು ಹಾಜರಿ ಅಗತ್ಯ ಇದೆ. ಕೋರ್ಟ್ಗೆ ಅವ್ರನ್ನ ಕರ್ಕೊಂಡು ಬರಬೇಕು ಅನ್ನೋ ರೀತಿಯಾಗಿ ಅಶ್ಮತ್ ಪಾಷಾ ವಾದ ಮಾಡಿದ್ರು. ಜೊತೆಗೆ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಅವಕಾಶ ನೀಡದಿರೋದು ಸರಿಯಲ್ಲ ಅಂತಲೂ ಕೂಡ ವಾದ ಮಾಡಿದ್ರು. ನೋಡಿ, ಆರೋಪಿ ಕೂಡ ವಿಚಾರಣೆಯಲ್ಲಿ ಭಾಗಿಯಾಗುವ ವಕೀಲರಿಗೆ ಮಾಹಿತಿ ನೀಡೋ ಹಕ್ಕು ಹೊಂದಿದ್ದಾರೆ. ಆರೋಪಿ ಕೋರ್ಟ್ಗೆ ಬಂದರೆ ಯಾವುದೇ ಕಾನೂನು ಸುವ್ಯವಸ್ಥೆ ಹಾಳಾಗೋದಿಲ್ಲ. ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಅವಕಾಶ ನಿರಾಕರಣೆ ಸರಿಯಲ್ಲ. ಜೈಲಿನಲ್ಲಿರೋ ಆರೋಪಿ ಖುದ್ದು ಹಾಜರಿಗೆ ಯಾವುದೇ ವಿನಾಯಿತಿ ಇಲ್ಲ ಅಂತ ಹೇಳಿ ಕಾನೂನಿನಲ್ಲಿರ್ತಕ್ಕಂಥ ಅವಕಾಶಗಳನ್ನು ಉಲ್ಲೇಖಿಸಿ ದರ್ಶನ್ ಪರ ವಕೀಲರು ವಾದ ಮಂಡಿಸಿದರು. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಕೇವಲ ಟ್ರಯಲ್ ವೀಕ್ಷಣೆ ಮಾಡ್ಬೋದು, ಆದರೆ ಆ ಬಗ್ಗೆ ತಮ್ಮ ವಕೀಲರಿಗೆ ಯಾವುದೇ ಮಾಹಿತಿ ನೀಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಸಿಕ್ಯೂಷನ್ ಭದ್ರತೆಗೆ ವ್ಯವಸ್ಥೆ ಮಾಡಿಕೊಡ್ಲಿ. ಜಾಮೀನಿನ ಮೇಲಿರ್ತಕ್ಕಂಥ ಆರೋಪಿ ಹಾಜರಿಗೆ ವಿನಾಯಿತಿ ಕೋರ್ಬೋದು. ಆರೋಪಿ ತಲೆಮರೆಸ್ಕೊಂಡಲ್ಲಿ ಮಾತ್ರ ಆರೋಪಿ ಗೈರು ಹಾಜರಲ್ಲಿ ವಿಚಾರಣೆ ನಡೆಸ್ಬೋದು. ಆದರೆ ಆರೋಪಿ ಕಸ್ಟಡಿಯಲ್ಲಿ ಟ್ರಯಲ್ಗೆ ಖುದ್ದು ಹಾಜರಿ ಅಗತ್ಯ ಇದೆ ಅಂತ ಕೂಡ ವಾದ ಮಾಡಿದ್ರು. ಒಟ್ಟಾರೆಯಾಗಿ ಇವೆಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಕಾನೂನಿನ ಹೋರಾಟದಲ್ಲಿ ಅಂತಿಮವಾಗಿ ಸತ್ಯ ಗೆಲ್ಲುತ್ತಾ ಅಥವಾ ತಾಂತ್ರಿಕತೆ ಮೇಲುಗೈ ಸಾಧಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಇದು ಇವತ್ತಿನ ಈ ವಿಶೇಷ ತನಿಖಾ ವರದಿ. ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಅವನಿಯಾನ ನ್ಯೂಸ್ ಚಾನಲ್ ಅಂತ ಹೇಳ್ತಾ ಧನ್ಯವಾದ.